ಒಪ್ಪಿಸಿದ್ದು. ಆದರೆ ಅಂದು ಬ್ರಾಹ್ಮಣರಾಡಿರುವ ಆ ಮಗುವಿನ ಕಾಲಲ್ಲಿ ಇರುವುದು 6 ಬೆರಳು. ಇವರಾಡುವ ಈ ಮಗುವಿನ ಕಾಲಲ್ಲಿಯೂ 6 ಬೆರಳು. ಎಲ್ಲಿಯಾದರೂ ಕಟುಕರೇ ನನ್ನನ್ನು ವಂಚಿಸಿರಬಹುದೋ ಹೇಗೆ? ಕರೆದು ವಿಚಾರಿಸೋಣ ಅಂತಾದರೆ ಈ ವಿಷಯ ಬಹಿರಂಗಗೊಳ್ಳಬಾರದು ಎಂಬ ಜಾಗೃತೆಯಿಂದ ಆ ಕಟುಕರನ್ನು ಅಂದೇ ನಾನು ಕೊಂದು ಮುಗಿಸಿದ್ದೇನೆ. ಏನಾಗಿದೆ? ಏನೋ ವ್ಯತ್ಯಾಸ ಆಗಿದೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಸತ್ಯ ವಿಷಯ ತಿಳಿಯಲೇಬೇಕು. ಎಲ್ಲ ರಾಜಭಾಂಡಾರಕ್ಕೆ ಒಪ್ಪಿಸಿದ್ದೀರಿತಾನೆ. ಅವಸರವಾಗಿ ನಿಮ್ಮನ್ನ ಕಂಡೆ. ನೀವು ಆಡಿದಂತ ಮಾತನ್ನ ಕೇಳಿ ನಿಮ್ಮನ್ನ ಆ ಕಡೆಗೆ ಕಳುಹಿಸಿ ಬಿಟ್ಟೆ. ಅಪರೂಪದ ಅತಿಥಿಗಳಾಗಿರುವಂತಹ ನಿಮ್ಮನ್ನ ಸರಿಯಾಗಿ ಉಪಚರಿಸುವಲ್ಲಿ ನಾನು ಮುಂದಾಗಲೇ ಇಲ್ಲ. ಉದ್ದೇಶಪೂರ್ವಕವಾಗಿ ನಾನು ಹಾಗೆ ಮಾಡಿದ್ದು ಅಲ್ಲ. ನೀವು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಿದ್ದು ಅಲ್ಲ. ಒಂದಾದ್ರೂ ನಮ್ಗೆ ಬೇಸರ ಇಲ್ಲ. ನಮ್ಮ ಉಪಚಾರ ನಿಮಗೆ ಈಗಲೂ ಲಭ್ಯ. ಮಧ್ಯಾಹ್ನದ ಸಮಯ. ಈಗ ನಾವು ಊಟಕ್ಕೆ ಹೋಗುವ ಸಮಯ. ಹಾಗಾಗಿ ನನಗೂ ನಿಮಗೂ ಒಂದು ಸಹಪಂಕ್ತಿ ಭೋಜನ ಊಟ ಮಾಡೋಣ. ಬನ್ನಿ, ಇಬ್ರು ಸೇರಿ ಎಲ್ಲ ಸೇರಿ ಊಟ ಮಾಡೋಣ. ನಮ್ಗೆ ಊಟ 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 ಕರವ ಜೋಡಿಸಿ ನಿಂತರೆಲ್ಲ ಬೇಡರಿದ್ದಾರೆ ಹಾದಿಯ ಲಾಲಿರುವುದಿಲ್ಲ. ಹರಿಣವಾಗದಾರರಲ್ಲಿ ಊಟ ದೊರೆದೆ ಬಲ್ಲದೆ ಬೇರೆ ಇಲ್ಲೆಂಬ ಶತ್ರುಗಳೇ, ಅಂಡ ಪಿಂಡಗಳೇ, ಯಾಕೆ ನಮ್ಮ ಊಟವನ್ನು ತಿರಸ್ಕರಿಸಿದ್ರಿ? ಹುಚ್ಚು ಬಿಡಿಸಿ ಬಿಡ್ತೇನೆ. ಊಟ ಬೇಡ ಅಂತ ಹೇಳೋದಕ್ಕೂ ಕಾರಣ ಇದ್ರಿಯಪ್ಪ. ಏನು ಕಾರಣ? ಬೇರೆ ಏನಲ್ರಿಯಪ್ಪ, ಇದು ನಮ್ಗೆ ಇವತ್ತು ಊಟ ಮಾಡಂಗಿಲ್ರಿ ಅಪ್ಪ. ಯಾಕೆ ಊಟ ಮಾಡ್ಲಿಕ್ಕಿಲ್ಲ? ಇತ್ತೀಚೆಗೆ ನಾವು ಒಂದು ವರ್ಷ ಶುರು ಮಾಡಿವ್ರಿ. ಎಂತದ್ದು? ವರ್ಷ ಎಂತ ನಿನ್ನ ಕರ್ಮದ ವರ್ತು? ಇದು ವರ್ಷ ಹರಿದಿನ ವರ್ಷ. ಓ ವ್ರತ. ಹಂದಿಯ ಹಸಿ ಮಾಂಸವನ್ನೇ ತಿನ್ನುವ ನಿಮಗೆ ಏನು ವ್ರತದ ಪರಿಚಯ ಆಗಿದೆಯಾ? ಯಾವ ವ್ರತ? ಅದು ಏಕದ್ವಾಸಿ ವ್ರತ. ಅಂದ್ರೆ ಒಂದೇ ಹೆಸರು ಏಕದ್ವಾಸಿ ವ್ರತ. ಏಕಾದಶಿ ವ್ರತ. ಈ ಪಾಪಿಗಳೇ, ವಾರಕ್ಕೊಮ್ಮೆಯೂ ಸ್ನಾನ ಮಾಡದೇ ಇರುವ ನಿಮಗೆ ಏಕಾದಶಿ ಪರಿಚಯ. ಈಗ ಅಂತೇಳಿ ಏಕಾದಶಿ ಬಂದು ಕೂಡ ಸ್ನಾನ ಮಾಡ್ತೀವ್ರಿ. ಅಷ್ಟೊಳಗೆ ಮಾಡುವುದೇ ಇಲ್ಲ. ಅದನ್ನು ಮರೆಯುವುದಿಲ್ಲ. ಏನಾದ್ರೂ ವಿಶೇಷ ಇದ್ರಿಯಪ್ಪ. ಯಪ್ಪ, ಇದು ನಿನ್ನೆ ನಿಮ್ ತಿಥಿ ಯಾವ್ರಿ? ನಿನ್ನ ಅಪ್ಪನ ತಿಥಿ ಮಾತ್ರ ಮಾಡ್ತಾರೆ ಅಷ್ಟವನೇ. ನನ್ನ ತಿಥಿ ಮಾಡ್ಲಿಕ್ಕೆ ಬಂದಿಯಾ? ಇದು ನಿನ್ನೆ ದಿವಸ ಯಾವ್ದು? ದಶಮಿ. ದಶಮಿ. ದಶಮಿ ಒಂದು ಊಟ ರೀ. ದಶಮಿಯ ದಿನದಲ್ಲಿ ಒಂದೇ ಊಟ. ಹ್ಞೂನ್ರಿ. ಏಕಾದಶಿ ಇವತ್ರಿ. ಇವತ್ತು ಏಕಾದಶಿ. ಏಕಾದಶಿ ದಿನ ನೀರ್ ಹಾರ. ಹಾರು ಸಾರಿ, ನನಗೆ ಯಾಕೆ ಹೇಳ್ತಾರೆ? ನೀರ್ ಹಾರ ಅಂದ್ರೆ ಹಾರು.
ಹಂಗಲ್ರಿ ಏನು ತಿನ್ನಕ್ಕಿಲ್ಲ ನೀರ ಪುಣ್ಯಾತ್ಮ ನೀರ್ ಹಾರ ಅಲ್ಲ ಅದು ನಿರಾಹಾರ. ಏನು ತಿನ್ನಕ್ಕಿಲ್ರಿ ಏಕಾದಶಿ ಎಂದು ನಿರಾಹಾರ. ಹ್ಞೂನ್ರಿ. ಆಮೇಲೆ ಏನು ತಿನ್ನಕ್ಕಿಲ್ಲ, ರಾತ್ರಿ ನಿದ್ರೆ ಮಾಡಂಗಿಲ್ಲ. ಮತ್ತೆ ನಿದ್ರೆ ಮಾಡದೆ ಏನ್ ಮಾಡ್ತೀರಿ ರಾತ್ರಿ ಕಳೆಯುವುದಕ್ಕೆ? ಭಜನೆ ಮಾಡ್ತೀವ್ರಿ. ಯಾವ ಭಜನೆಯ ನೀವು ಕಲ್ತದ್ದು? ಸಾಧಾರಣ 8 ಜನ 12 ಜನ ಇಲ್ಲದೆ ಇದ್ರ 4 ಜನ ಎಲ್ಲ ಕುತ್ಕೊಂಡು ಭಜನೆ ಮಾಡ್ತೀವ್ರಿ. ನೀವು ಹಾಳಾದದ್ದಲ್ಲದೆ ಒಬ್ಬರೊಬ್ರು ಬಿಡ್ಲಿಂದ ನೀವು ಒಂದು ಹಾಗಾಯ್ತು. ನಿಮ್ಮ ಜೀವನಕ್ಕೆ ನಿಮ್ಗೆ ಕಷ್ಟ ಅಂತದ್ರಲ್ಲಿ ಇಡೀ ರಾತ್ರಿ 8-12 ಜನ ಕೂತ್ಕೊಂಡು ಭಜನೆ ಮಾಡಿ ಪೂರ್ಣ ಕಳ್ಕೊಂಡು ಮನೆಗೆ ಹೋಗುದ? ಅಲ್ರಿ ಪರಿಣಾಮ. ಓ ಹರಿನಾಮ ಭಜನೆ. ನೀನ್ ಹೇಳೋದಕ್ಕೆ 8-12 ಅಂತಿಲ್ಲ ಅದಕ್ಕೆ. ಅಲ್ಲ ಜನ ಇದ್ದರು ಇದ್ದಷ್ಟು. ಅದ ಮೊದಲು ನಾವು ಹಿಂಗೆ ಕೈ ಅದು ಹೀಗೆ ಆಗ್ಬೇಕು ಭಜನೆ. ಕೊನೆ ಕೈ ಸೋತ ಮೇಲೆ ಹಂಗೆ ಹಿಂಗೆ ಕೆಲವೊಮ್ಮೆ ಕೈ ಸೋತ ಮೇಲೆ ಕೂತ್ಕೊಳ್ಳಿಕ್ಕೆ ಬಿಡುತ್ತಿಲ್ಲ. ಏನೊಂದು ಜೋಡಿಯೋ ನಿಮ್ಮ ಅಂತೂ ರಾತ್ರಿ ಭಜನೆ ಮಾಡ್ತೀರಿ, ಪರಿಣಾಮತ್ಮನೆ ಮಾಡ್ತೀವ್ರಿ. ಇದು ಇವತ್ತು ಏಕಾದಶಿ, ಏನು ಮುಟ್ಟಂಗಿಲ್ಲ, ಏನು ತಿನ್ನೋ ಹಾಗಿಲ್ಲ. ನಾಳೆ ಇದು ದ್ವಾದಶಿ. ನಾಳೆ ಊಟ ಮಾಡಬಹುದು. ಇವತ್ತು ಏಕಾದಶಿ ವ್ರತಕ್ಕೆ ಬದ್ಧರಾಗಿರುವ ನೀವು ಏನನ್ನು ಸ್ವೀಕರಿಸುವುದಕ್ಕೆ ಸಾಧ್ಯ ಇಲ್ಲ. ನಾಳೆ ದಿವಸ ನಿನ್ನೆದು ಇವತ್ತಿಂದು ಸೇರಿಸಿ ಮಾಡಿದ್ದೇವೆ. ಅಂದ್ರೆ ನಮ್ಮನ್ನ ವಂಚಿಸುವುದು ನಿಮ್ಮ ಉದ್ದೇಶ ಅಲ್ಲ. ವ್ರತನಿಷ್ಠರಾಗಿರುವಂತ ನೀವು ಇದನ್ನು ಪಾಲಿಸಲೇಬೇಕು. ಇದರಲ್ಲಿ ವಂಚನೆ ಇಲ್ಲ, ವಂಚನೆ ಇಲ್ಲ, ಮೋಸ ಅಲ್ಲ, ನಮ್ಮ ಅನ್ನದ ಮೇಲೆ ನಿಮಗೆ ಜಿಗುಪ್ಸೆ ಅಲ್ಲ. ನೀವೇನು ಉಣ್ಣುವ ಅನ್ನಕ್ಕೆ ವಿಷ ಹಾಕುವವರೇ? ವಿಷ ಹಾಕುವವರ ನಾವು ಮತ್ತೆ ಈಗ ಹೇಳಿದ್ದೆ ಅಂತ ಅದೇ ಉಣ್ಣುವ ಅನ್ನಕ್ಕೆ ವಿಷ ಹಾಕುವವರೇ? ಒಂದೇ ಮೊಟ್ಟದು ಬಳಸಬೇಡ. ಅಲ್ಲ, ವಿಷ ಹಾಕುವವರೇ ಪ್ರಶ್ನಾರ್ಥಕ ಅಲ್ಲ. ನೀವೇನು ನಮಗೆ ಹೊಸತ್ತಾಗಿ ವೈರಿಗಳೇ? ಅಂದ್ರೆ ಮೊದಲಿಂದ ನಿಮ್ಗೆ ಅರ್ಥ ಇದ್ದವ್ರು ನಾವು ಹೊಸತ್ತ. ನೀವ್ ಯಾವಾಗ್ಲೂ ಬರ್ತಾ ಇರ್ಬೋದು. ಹಂಗಾಗಿ ನೀವು ವೈರಿಗಳಲ್ಲ. ಅನ್ನಕ್ಕೆ ವಿಷ ಹಾಕ್ತೀರಿ ಅಂತ ತಿಳ್ಕೊಳ್ಳಿಲ್ಲ. ಅನ್ನಕ್ಕೆ ವಿಷ ಹಾಕುವವರಲ್ಲ. ಈ ವ್ರತ ಇರೋದ್ರಿಂದ ಊಟ ಮಾಡಕ್ಕಿಲ್ಲ. ವ್ರತನಿಷ್ಠರಾಗಿರುವಂತ ನಿಮಗೆ ಊಟ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಬಿಟ್ರೆ ನಮ್ಮಲ್ಲಿ ನೀವು ನಿಷ್ಠಾವಂತರೇ. ನಮ್ಮ ಕುರಿತಾಗಿ ನಿಮಗೆ ಯಾವುದೇ ಬೇರೆ ಅಭಿಪ್ರಾಯ ಇಲ್ಲ. ನಾಳೆ ಊಟ ಮಾಡ್ತೀವ್ರಿ. ಏನಾಯ್ತಾ? ಬಾಯಿ ಬಿಡಬೇಡ್ರಿ. ಬಾಯಿ ಬಿಟ್ಟು ಏನಾಯ್ತಾ? ಬಾಯಿ ಬಿಟ್ಟು ನೋಡಕ್ಕಾಗೋದಿಲ್ರಿ. ನೀವು ಬಾಯಿ ಬಿಟ್ಟು ಸತ್ತು ಶಿವನ ಮುಖ ಕಂಡು ಅಲ್ಲ ಒಡೆದು ಬಿಟ್ಟೇನು 3 ಕಾಸು ನಮ್ಮನೆ. ಏನು ನಾನು ಬಾಯಿ ಬಿಟ್ಟರೆ ಸತ್ತ ಸಿಂಹದ ನೆನಪಾಗ್ತದ ನಿನಗೆ? ಜೀವಂತ ಇದ್ದ ಸಿಂಹ ಅಂತ ಹೇಳಿದ್ರೆ ಏನ್ ನಷ್ಟ ನಿನಗೆ? ನನ್ನ ಜೀವಮಾನದಲ್ಲಿ ಜೀವಿತ ನೋಡಿಲ್ಲ. ಯಾರು ಹೊಡೆದ ಮೇಲೆ ನಾನು ಹೋಗಿ ಹೊಡಿತಿದ್ದೆ. ಎಲ್ಲಿ ಬೇಡ ಮಕ್ಕಳು ಜೀವಂತ ಇದ್ದದ್ದನ್ನು ನೋಡಿದವರೇ ಅಲ್ಲ. ಏನೋ ಇದ್ದರು. ನಾಳೆಯ ದಿವಸ ನನ್ನ ಜೊತೆಯಲ್ಲಿಯೇ ನೀವು ಕುಳಿತು ಊಟ ಮಾಡಿ ಆ ಬಳಿಕ ಹೋಗಬೇಕು. ಅಷ್ಟರವರೆಗೆ ಇಲ್ಲಿಂದ ಎಲ್ಲಿಯೂ ಹೋಗುವ ಹಾಗಿಲ್ಲ. ಖಂಡಿತ ಹೋಗಕ್ಕಿಲ್ರಿ ಅಪ್ಪ. ಹಾಗೆ ಸಮಾಧಾನ ಆಯ್ತು ಅಂದ್ರೆ ಈಗ ನಮ್ಮ ಮಾತು ಸಮಾಧಾನ ಆಯ್ತು. ಆಗಲೇ ಇದ್ದೀತೇನ ಯಪ್ಪ ಸ್ವಲ್ಪ ಹೊತ್ತಿನ ಮೊದಲು ನೋಡ್ಬೇಕಾಗಿತ್ತು. ಊಟ ಮಾಡೋದಿಲ್ಲ ಅಂದಾಗ ನಿಮ್ಮ ಕಣ್ಣೆಲ್ಲ ಗರಗರ ಗರಗರ ತಿರುಗಿತ್ತು. ನಿಮಗೆ ಸಿಟ್ಟು ಬಂತು. ಕೈಯೆಲ್ಲ ಕತ್ತಿ ಇತ್ತು. ಆ ಕತ್ತಿಯಿಂದ ನಿಮ್ಮ ಕುತ್ತಿಗೆ ಕೊಡಿದ್ರೆ ಕೇಳುವವ್ರೆ. ಈ ಕತ್ತಿಯಿಂದ ನನ್ನ ಕುತ್ತಿಗೆ ಕತ್ತರಿಸ್ತೀಯ? ಕೊಡಿ. ನಿಮಗೆ ಸಿಟ್ಟು ಬಂತು. ಕಣ್ಣೆಲ್ಲ ಕೆಂಪು ಕೆಂಪಾಯಿತು. ಕೈಯಲ್ಲಿ ಕತ್ತಿ ಇತ್ತು. ಆ ಕತ್ತಿಯಿಂದ ನಿಮ್ಮ ಕುತ್ತಿಗೆ ಕಡಿದ್ರೆ ಕೇಳು.
ಮಗ ಯಾರು? ಕತ್ತಿಯಿಂದ ನಮ್ಮ ಕುತ್ತಿಗೆ ಕಡಿದ್ರೆ ಆ ಈ ಕತ್ತಿಯಿಂದ ನಿಮ್ಮ ಕತ್ತನ್ನ ಕತ್ತರಿಸಿದ್ರೆ ನಿಮ್ಮನ್ನು ಕೇಳುವವರು ಯಾರಿದ್ದಾರೆ? ಯಾರು ಕೇಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ನಿಮ್ಮನ್ನ ಪರೀಕ್ಷಿಸುವುದಕ್ಕಾಗಿ ಈ ರೀತಿಯಾಗಿ ನಿಮ್ಮನ್ನ ಒಳಪಡಿಸಿದ್ದು ಬಿಟ್ರೆ ಮತ್ತೆ ನಿಮ್ಮ ಮೇಲೆ ಯಾವುದೇ ದ್ವೇಷ ಇಲ್ಲ. ತುಂಬಾ ಸಂತೋಷ. ಹಾಗಾದ್ರೆ ನಿಮ್ಮ ಲೆಕ್ಕದಲ್ಲಿ ನಾವು ಬದುಕಬೇಕಾದ್ರೆ ಖಂಡಿತ ನನ್ನ ಹೆಸರು ಹೇಳಿ ಇನ್ನೊಂದು ದಿವಸವಾಗಿ ಕಳೆದ ನಾವು ಬದುಕಬೇಕು ಅಂತಾದ್ರೆ ಏನಾಗಬೇಕು? ನೀವು ಸಾಯಬೇಕು. ಬಹಳ ಅಪಾಯ. ಏನು ನಾನು ಬದುಕಬೇಕು ಅಂತಾದ್ರೆ ನೀವು ಸಾಯಬೇಕು. ನನ್ನ ಸಹಾಯ ಬೇಕು. ಸಾಯ್ಬೇಕು ಅಂತ ಹೇಳಿ ಸಾಯ್ಬೇಕು ಅಂತ ಸತ್ತು ಬರ್ತೀನಿ. ಇದು ಮಗು ಕಾಡಿನಲ್ಲಿ ಸಿಕ್ಕಿತ್ತು ಅಂತ ಹೇಳಿದ್ರಲ್ಲ, ಎಲ್ಲಿ ಯಾವಾಗ ಯಾವ ಸ್ಥಿತಿಯಲ್ಲಿ? ಚಂದನಾವತಿ ಮತ್ತು ಕುಂತಳದ ಗಡಿ ಪ್ರದೇಶದಾಗ ಆ ಮಗು ಸಿಕ್ಕಿದ್ರಿ ಅಪ್ಪ. ಚಂದನಾವತಿಗೂ ಕುಂತಳಕ್ಕೂ ಇರುವ ಗಡಿ ಪ್ರದೇಶ. ಮಗುವಿನ ಕಾಲಲ್ಲಿ ಎಷ್ಟು ಬೆರಳಿದೆ ಈಗ? ಎಡಗಾಲಲ್ಲಿ 5 ಬೆರಳಾಗಿತ್ತು ಅಪ್ಪ. ಆದರೂ ಒಂದು ಬೆರಳನ್ನ ಕತ್ತರಿಸಿದೆ. ಇದು ಸಾಧಾರಣ ಮಗು ನಿಮಗೆ ಸಿಗುವಾಗ ಮಗುವಿನ ವಯಸ್ಸು ಎಷ್ಟಾಗಿರ್ಬೋದು? ಏನು 5ರಿಂದ 6-8 ವರ್ಷ ಆಗಿರ್ಬೋದು. 6 ವರ್ಷದ ಮಗು. ತಗೊಂಡ್ರೆ ಈಗ ಮಗುವಿಗೆ 18ರಿಂದ 24 ಒಳಗೆ ರೀ. ಏನ್ ಲೆಕ್ಕಾಚಾರ? ಸರಿ, ಸ್ವಲ್ಪವೂ ವ್ಯತ್ಯಾಸ ಆಗುವುದೇ ಇಲ್ಲ. ಸರಿ, ಆ ಮಗುವೆ ಬೆಳೆದು ದೊಡ್ಡವನಾಗಿ ಚಂದ್ರಹಾಸ ಅಂತ ಅವನಿಗೆ ಹೆಸರಿಟ್ಟವ್ರೆ. ಏನಾಗಿ ನೀವು ಯಾಕೆ ಬಂದು ಸತ್ರ? ನಾವು ಹೋಗ್ಲೇ ಇಲ್ರಿ. ಅಂತ ಹೇಳಿದ್ವಿ ನಾನು. ನೀವು ಮತ್ತೆ ಸಲ ಕರೀತೀರಿ ಅಂತ ಅವನಿಗೆ ಇದರಲ್ಲೇ ಏನಾಗುಟ್ಟು ಅಡಗಿದೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಸತ್ಯ ಶೋಧಿಸಬೇಕು ಅಂತ ಆದ್ರೆ ಮಗ ಮದನನಿಗೆ ಈ ಅಧಿಕಾರವನ್ನು ಹಸ್ತಾಂತರಿಸಿ ಚಂದನಾವತಿಗೆ ನಾನೇ ಹೋಗಬೇಕು. ನೋಡೋಣ. ಏನೇ ಮಗಳೇ, ಎಷ್ಟು ಕರೆದು ಗೊತ್ತಾ ನಿಮ್ಮನ್ನು? ನೀನು ಕರೆದದ್ದು ನನಗೆ ಕೇಳಲೇ ಇಲ್ಲ. ಆದ್ರಿಂದಲೇ ಕೂಗಿದೆ. ನೀನು ಕೂಗಿದ್ರು ನನ್ನ ಗಮನಕ್ಕೆ ಬರಲೇ ಇಲ್ಲ. ಆದ್ರಿಂದಲೇ ಬಂದು ನಿಮ್ಮನ್ನು ತಡೆದು ನಿಲ್ಲಿಸಿದ್ದಪ್ಪ. ಯಾಕಾಗತ್ತು? ಯಾಕೆ? ರಾಜಕೀಯ ಮಗಳೇ, ಏನಪ್ಪ ನೀವು? ನಾವೊಂದು ನಾಡಿನಲ್ಲಿ ಇದ್ರೆ ನಮ್ಮ ಬುದ್ಧಿ ಮನಸ್ಸು ಎಲ್ಲ ಇನ್ನೊಂದು ಕಡೆ ವ್ಯಾಪಾರ ಮಾಡ್ತಾ ಇದ್ದು ಬಿಡ್ತದೆ. ರಾಜಕೀಯ ವ್ಯವಹಾರವೇ ಹಾಗೆ. ಎಷ್ಟು ಕಾಲ ಆಯ್ತಪ್ಪ. ಹಾ. ಇನ್ನಾದ್ರೂ ನಮಗೆ ಈ ರಾಜಕೀಯ ಬಿಡಬಾರ್ದು ಹೇಳಿ. ನಾನು ಬಿಡಬೇಕು ಅಂತ ಮನ ಮಾಡಿದ್ರು ಹಾ. ಕೆಲವರೆಲ್ಲ ಬಿಡುವುದಕ್ಕೆ ನಮ್ಮನ್ನು ಬಿಡುವುದಿಲ್ಲವೇ ಮಗನೇ. ಓ, ನಿಮಗೆ ರಾಜಕೀಯ ಬೇಡದೇ ಇದ್ದರು ರಾಜಕೀಯಕ್ಕೆ ನಮ್ಮ ಅಗತ್ಯ ಉಂಟು. ಅದು ಬರೀ ನಿಮ್ಮಂತವರಲ್ಲ, ಹಾ. ರಾಜಕೀಯಕ್ಕೆ ನಿಮ್ಮಂತ ದುಷ್ಟ ಬುದ್ಧಿಗಳ ಅಗತ್ಯವೇ ಉಂಟು. ಯಾಕೆಂದ್ರೆ ರಾಜಕೀಯವನ್ನು ಸರಿಯಾಗಿರಿಸಬೇಕು ಅಂತ ಆದ್ರೆ ನಮ್ಮಂತವರೇ ಇರಬೇಕು. ಅಪ್ಪ, ಹಾ. ಎಲ್ಲ ಹೌದಪ್ಪ. ಹಾ. ನಿಮಗೆ ಇವತ್ತು ಅಲ್ಲಿ ಶಂಕುಸ್ಥಾಪನೆ ಇರ್ತದೆ, ನಾಳೆ ಮತ್ತೊಂದು ಕಡೆಯಲ್ಲಿ ಉದ್ಘಾಟನೆ ಇರ್ತದೆ, ಹಾ. ಇನ್ನೊಂದು ಕಡೆಯಲ್ಲಿ ಸಭಾ ಸಮಾರಂಭಗಳು ಇರುತ್ತದೆ, ಹಾ. ಮತ್ತೊಂದು ಕಡೆಯಲ್ಲಿ ಸಂಸತ್ತು ಅಧಿವೇಶನಗಳು ಇರ್ತದೆ. ಇರ್ತದೆ. ಹೋಗುವುದು ಅನಿವಾರ್ಯ. ಹಾ. ಅದರಲ್ಲಿಯೂ ಒಂದೊಂದು ಕಡೆ ಬರೆದಿಡುವುದುಂಟು. ಹಾ. ಶ್ರೀ 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 ಹಾ. ಮಾನ್ಯ ಮಂತ್ರಿಗಳಿಂದ ಆದಂತಹ ಶಂಕುಸ್ಥಾಪನೆ. ಹಾ. ಬರೀ ಮಂತ್ರಿಗಳಿಂದಲ್ಲ, ಹಾ. ಮಂತ್ರಿಗಳ ಅಮೃತ ಹಸ್ತದಿಂದ ಆದಂತಹ ಶಂಕುಸ್ಥಾಪನೆ. ಸ್ವಭಾವ ಹಾಗುಂಟು ಮಂತ್ರಿಗಳು. ಶಂಕುಸ್ಥಾಪನೆ ಆಗಿ 10 ವರ್ಷ ಆದ್ರೂ ಕಟ್ಟಡ ಮೇಲೆ ಹೇಳುವುದಿಲ್ಲ, ಆದ್ರೂ ಮಂತ್ರಿಗಳು ಅಮೃತ ಹಸ್ತದಿಂದ ಶಂಕುಸ್ಥಾಪನೆ. ಅದು ಜನರಿಗೆ ಅಂತಲ್ಲ, ಹಾ. ಶಂಕುಸ್ಥಾಪನೆಗೆ ಒಪ್ಕೊಂಡು ಹೋಗುವ ಮಂತ್ರಿಗಳಿಗೂ ಗೊತ್ತುಂಟು ಇಷ್ಟರಲ್ಲೇ ನಿಂತು ಹೋಗುವುದು ಅಂತ. ಯಾಕಂದ್ರೆ ಅಲ್ಲಿವರೆಗೆ ಅವನೇ ಇರ್ತಾನೆ ಅಂತ ಅವನಿಗೆ ವಿಶ್ವಾಸ ಇಲ್ಲ. ನಿಮಗಂತ ಕಾರ್ಯಕ್ರಮ ಉಂಟು, ನೀವು ಅಲ್ಲಿಗೆ ಹೋಗುತ್ತೀರಿ. ಹಾ. ಆದ್ರೆ ಮನೆಯ ಕಡೆ ಸ್ವಲ್ಪ ಲಕ್ಷ್ಯ ವಹಿಸಬೇಕಾ ಬೇಡ? ಏನು ಕೊರಂತ ಮಾಡಿದ್ದೇನೆ ಮಗಳೇ. ಒಂದು ಮಾತಪ್ಪ, ಅಗತ್ಯ ಇಲ್ಲ. ಅಗತ್ಯ ಅಪ್ಪ. ತಂದೆಗಳೆಲ್ಲ ಭಿನ್ನ ಭಾವ
ಮಲ್ಲಿಗೆ ಬಳ್ಳಿ ಬೆಳೆದುದು ಯೋಜನೆಯ ಸಲಜಾತಗೆ ನಿಂದಿರುವೆಯ ಈ ಬಿದನೆ ಕೇಳು ಯೋಜನೆಯ ಸಲಜಾತಗೆ ನಿಂದಿರುವೆಯ ಈ ಬಿದನೆ ಕೇಳು ಅವಕಾಶವೇ ಒದಗಿ ಬರಲಿಲ್ಲ ನಿನ್ನ ಜೊತೆ ಕಳೆಯುವುದಕ್ಕೆ. ಹೌದಪ್ಪ, ಯಾಕೆಂದ್ರೆ ರಾಜಕೀಯ ನನಗನ್ನಿಸುವುದು ಏನು ಯಾರು ಮಕ್ಕಳಾಗಿ ಬೇಕಾದ್ರೂ ಹುಟ್ಟಬಹುದು, ಈ ಮಂತ್ರಿಗಳ ಮಕ್ಕಳಾಗಿ ಮಾತ್ರ ಹುಟ್ಟಲೇಬಾರದು. ಅಯ್ಯೋ, ಮಂತ್ರಿಗಳ ಮಕ್ಕಳಾಗಿ ಹುಟ್ಟುವುದೇ ಯೋಗ ಅಂತ ಹೇಳ್ಕೊಳ್ಳುವವರಿದ್ದಾರೆ. ಏನಪ್ಪ ನಿನಗೇನು ತೊಂದರೆ ಆಯ್ತು? ಉಡುವುದಕ್ಕುಂಟು, ಉಣ್ಣುವುದಕ್ಕುಂಟು, ತಿರುಗಾಡುವಂತ ವ್ಯವಸ್ಥೆಗಳುಂಟು, ಸಕಲ ಸೌಕರ್ಯ ಸೌಲಭ್ಯಗಳುಂಟು. ಆದ್ರೆ ಬೇಕಾದದ್ದು ನಮಗೆ ದೊರೆಯುವುದಿಲ್ಲಪ್ಪ. ಏನು ಕೊರತೆ ಮಾಡಿದ್ದೇನೆ ನಿನಗೆ? ನಿಮ್ಮಲ್ಲಿ ಮಾತಾಡಬೇಕು ಅಂತ ರಾತ್ರಿ ನೀವು ಬರುವ ತನಕ ನಾವು ಕಾದು ಕುಳಿತುಕೊಳ್ಳುವುದು. ಮಕ್ಕಳಿಗೆ ನಿದ್ದೆ ಬರೋದು ವಿನಃ ಮಂತ್ರಿಗಳು ಮನೆಗೆ ಬರುವುದಿಲ್ಲ. ಇಲ್ಲ. ಆಯ್ತು, ಬೆಳಿಗ್ಗೆ ಬೇಗ ಎದ್ದಾದ್ರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಯೋಚಿಸುವುದು. ನೀವು ಹೇಳುವುದರೊಳಗೆ ನಾವು ಹೊರಟಾಗಿತ್ತು. ಆದ್ದರಿಂದಲೇ ಎಷ್ಟು ವ್ಯವಸ್ಥೆ ಇದ್ದರೆ ಏನು, ತಂದೆಯ ವಾತ್ಸಲ್ಯದಿಂದ ವಂಚಿತರಾಗಿದ್ದಾರೆ ಮಕ್ಕಳು. ಅಂತಹ ಒಂದು ಕೊರತೆ ನನಗೆ ಅವಲಂಬಿಸಿರುವುದಪ್ಪ. ಹಾಗಂತ ಸಂಸಾರದ ವಿಷಯದಲ್ಲಿ ಕೊರತೆ ನಾನೇನು ಒದಗಿಸಲಿಲ್ಲ. ಅದಿಲ್ಲ. ಈಗ ನಿನಗಂತಹ ನೋವು ಬರುವುದಕ್ಕೆ ಕಾರಣ ಅಪ್ಪ, ನಮಗೋಸ್ಕರವಾಗಿ ತಿರುಗಾಡೋದಕ್ಕೋಸ್ಕರವಾಗಿ ಹೂತೋಟವನ್ನು ನೀವು ನಿರ್ಮಿಸಿಕೊಟ್ಟಿದ್ದೀರಿ. ನನ್ನ ಮಗಳು ಸಂತೋಷವಾಗಿರಬೇಕು ಅಂತ. ನೀವು ಇತ್ತೀಚೆಗೆ ಹೋಗ್ಲಿಲ್ಲ ಕಾಣ್ತದೆ. ಹೋಗುವುದಕ್ಕೆ ಆಗಲಿಲ್ಲ ಮಗಳೇ. ನಾನು ಹೋಗಿದ್ದೇನೆ. ಹೋಗಿದ್ದೀಯಾ? ಹೇಗುಂಟು? ಚೆನ್ನಾಗಿ ಉಂಟಪ್ಪ ಉಪವನ. ಹಾಗೆ ತಿರುಗಾಡುತ್ತಾ ಬಂದೆಪ್ಪ. ಆ ಬೇಲಿಯ ಹತ್ತಿರ ಒಂದು ಮಲ್ಲಿಗೆ ಬಳ್ಳಿ ಕಾಣ ಸಿಕ್ಕಿತು. ಮಲ್ಲಿಗೆ ಬಳ್ಳಿ? ಹೌದು. ಈ ಮಲ್ಲಿಗೆ ಬಳ್ಳಿಯನ್ನು ನೀವೇ ನೆಟ್ಟದ್ದು? ನಾನೇ ನೆಟ್ಟದ್ದು. ಒಳ್ಳೆ ಜಾತಿ ತಳಿ ಅಂತ ಕೊಟ್ಟಿದ್ದೆ. ಅದರಲ್ಲಿಯೂ ನಿಮ್ಮ ಮದುವೆಯ ಸಂದರ್ಭದಲ್ಲಿ ನೆಟ್ಟದಂತೆ ನೀವು? ನಾನು ಮತ್ತು ನಿನ್ನ ಅಮ್ಮ ಸೇರಿಯೇ ನೆಟ್ಟದ್ದೆ. ಅಪ್ಪ, ಈಗ ಈ ಮಲ್ಲಿಗೆ ಬಳ್ಳಿ ಬೆಳೆದು ನಿಂತಿದೆ ಅಪ್ಪ. ಬೆಳೆದಿದ್ಯಾ? ಹೌದೌದು. ಎಷ್ಟು ಎತ್ತರಕ್ಕೆ ಬೆಳೆದಿದೆ ಮಗಳೇ? ಒಂದು ಹೆಚ್ಚು ಕಡೆ ಒಂದು ಇಷ್ಟಿಷ್ಟು ಎತ್ತರ ಬೆಳೆದಿದೆ ಅಪ್ಪ. ನನಗೂ ಸುದ್ದಿ ಇತ್ತು ಮಗಳೇ, ಆ ನೆಟ್ಟ ಮಲ್ಲಿಗೆ ಬಳ್ಳಿ ನಿರೀಕ್ಷೆ ಮೀರು ಬೆಳೆದಿದೆ ಅಂತ. ಹೌದೌದು. ನೀನು ಗಮನಕ್ಕೂ ಬಂತ? ಬಿಡು ಮಗಳೇ, ಇನ್ನೂ ಬೆಳೀಲಿ. ನೀವು ಹಾಗೆ ಹೇಳ್ತೀರಪ್ಪ. ಮಲ್ಲಿಗೆ ಬಳ್ಳಿ ಅಷ್ಟು ಎತ್ತರ ಬೆಳೆದಿದೆ, ಏನಾಗಿದೆ? ಏನು? ಗಾಳಿ ಬೀಸುವಾಗ ತೊನೆದೊಡುತ್ತಾ ಉಂಟಪ್ಪ. ಹೌದಾ? ಅದಕ್ಕೆ ಪಕ್ಕದಲ್ಲಿ ಬೇಲಿ, ಬೇಲಿ ಆ ಕಡೆಯಲ್ಲಿ ದಾರಿ, ದಾರಿಯಲ್ಲಿ ಜನರೆಲ್ಲರೂ ಹೋಗುತ್ತಾ ಇರ್ತಾರೆ. ಎಲ್ಲಿಯಾದ್ರೂ ಈ ಮಲ್ಲಿಗೆ ಬಳ್ಳಿ ತೊನೆದಾಡುತ್ತಾ ಬೇಲಿ ದಾಟಿದ್ರೆ ದಾರಿ ಹೋಗರು ಕೈಕ್ಕೆ ಯಾರು? ಮತ್ತೆ ನನ್ನನ್ನು ಕೇಳಬೇಡಿ. ಇದು ಯಾವುದು ನೀನು ಹೇಳಿದ್ದೀಗ ಬೆಳೆದದ್ದು? ಮಲ್ಲಿಗೆ ಬಳ್ಳಿ. ಹೌದು. ಅದು ಎಷ್ಟೇ ಬೆಳೀಲಿ ಮಗಳೇ, ಆ ಬೇಲಿ ದಾಟದೇ ಇದ್ದಾಗ ಒಂದು ಜಾಗ್ರತೆ ಮಾಡು. ಇದು ತನಕ ಬೇಲಿ ದಾಟಲಿಲ್ಲ. ಆ ಹುಡುಪಿನ ಮಕ್ಕಳು ಹುಡುಗಾಟಿಕೆಯವರು ತಿರುಗ್ತಾ ಇರ್ತಾರೆ, ಎಲ್ಲಾದ್ರೂ ಮೊಗ್ಗಿಗೆ ಕೈ ಹಾಕಿ ಚಿಮುಟಿ ಒಗೆದು ಬಿಡ್ತಾರೆ. ಅಯ್ಯೋ, ಮಂತ್ರಿ ಮನೆಯ ಮಲ್ಲಿಗೆ ಬಳ್ಳಿ ನೋಡ್ಲಿಕ್ಕಿಲ್ಲ. ಆ ಮಂತ್ರಿಗಳ ಮಲ್ಲಿಗೆ ಬಳ್ಳಿ ಸಿಕ್ಕಿದವ್ ಕಾಲಡಿಯಲ್ಲಿ ಬಿದ್ದು ಹೋಯ್ತು ಅಂತ ಸುದ್ದಿ ಹಬ್ಬಿ ಹೋದಿ. ಅಪ್ಪ, ಆ ಮಲ್ಲಿಗೆ ಬಳ್ಳಿಗೊಂದು ಆಧಾರ ಬೇಕಾ ಬೇಡವಾ? ಅದು ಬೇಕು ಮಗಳೇ. ಹೌದಪ್ಪ. ಮಲ್ಲಿಗೆ ಬಳ್ಳಿಗೆ ಏನು ಆಧಾರ? ಒಂದು ಮಾವಿನ ಮರ ಇರುತ್ತಿದ್ರೆ ಹಬ್ಬಿಕೊಂಡ ಆನಂದದಲ್ಲಿ ಹೂ ಬಿಡುತ್ತಾ ಇತ್ತೋ ಏನೋ. ಮಲ್ಲಿಗೆ ಬಳ್ಳಿಗೊಂದು ಮಾಮರದ ಅವಶ್ಯ ಉಂಟು ಎನ್ನುವುದು ನನ್ನ ಮಗಳಿಗೂ ಗೊತ್ತಾಯ್ತಲ್ಲ. ಹೌದಪ್ಪ. ಯೋಚನೆ ಮಾಡಬೇಡ. ಆಮೇಲೆ ಒಂದು ಆ ಕೊಳದಲ್ಲಿ ನೀರಿನ ವ್ಯವಸ್ಥೆಗೆ ಮಾಡಿದ ಕೊಳದ ಸೌಂದರ್ಯಕ್ಕೊಂದು ಹಂಸ, ಅದು ಹೆಣ್ಣು ಹಂಸ ತಂದಿದ್ದೇನೆ. ನೀವು ತಂದ ಮೇಲೆ ಹೆಣ್ಣು ಹಂಸವೇ. ನೀವು ಬೇರೆ ಜಾತಿಯೆಲ್ಲ ನೋಡ್ತೀರಪ್ಪ? ಹಾಗಲ್ಲ ಮಗಳೇ, ನಾನು ಬೇರೆ ಜಾತಿ ನೋಡ್ಲಿಲ್ಲ ಅಂತ ಅಲ್ಲ, ಸ್ವಲ್ಪ ನಮ್ಮ ನಿಯಂತ್ರಣದಲ್ಲಿ ಹೇಳಿದ ಮಾತು ಕೇಳ್ಕೊಂಡಿರುವುದಿದ್ರು ಅದೇ ಹಂಸ ಒಳ್ಳೇದು ಅಂತ ಅದೇ ಬೇರೆ. ಹೌದಪ್ಪ. ಹುಡುಗಾರು ಗಂಡು ಹಂಸ ತಂದುಕೊಂಡು ಅದ್ರ ಹೊಟ್ಟೆ ಹೊರಗುವ ಯಾವ ಸತ್ತ ಅಪ್ಪ. ಆ ಹೆಣ್ಣು ಹಂಸ ನಾನು ಯಾವಾಗ್ಲೂ ಹೋಗುವಾಗ ನನ್ನ ಹತ್ರ ಓಡಾಡಿ ಬರ್ತಾ ಇತ್ತಪ್ಪ. ಅದಕ್ಕೆ ಆ ಹೆಣ್ಣುಗಳನ್ನು ಕಂಡ್ರು ಒಂದು ಜಾತಿ ಆಕರ್ಷಣೆ. ಹೌದು. ಆದ್ರೆ ಇವತ್ತು ನೋಡ್ತೇನಪ್ಪ, ಆ ಹಂಸ ಕಣ್ಣೀರು ಹಿಡಿಸ್ತಾ ಇತ್ತು.
ಏನೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ಬೇಕು ಮಗಳೇ. ಆರೋಗ್ಯ ಅಲ್ಲ, ಇದು ದೈಹಿಕ ಅಲ್ಲ, ಇದು ಮಾನಸಿಕ. ಹಂಸಕ್ಕೂ ಮಾನಸಿಕ. ಹೌದಪ್ಪ, ನನಗೆ ಗೊತ್ತಾಯ್ತಪ್ಪ. ಇದು ಗೊತ್ತಾಯ್ತಾ? ನನಗೀಗ ಪ್ರಾಣಿ ಪಕ್ಷಿಗಳಲ್ಲಿ ಎಂತ ಮಾಡ್ತದೆ ಗೊತ್ತಾಯ್ತು. ಏ ದೇವ್ರೆ, ಏನ್ ತಯಾರಾಗ್ಬಿಟ್ಟೆ ಇತ್ತೀಚೆಗೆ ನೀನು. ಅಯ್ಯೋ, ಇತ್ತೀಚೆಗೆ ನಮ್ಮ ಅಪ್ಪನೇ ಅಷ್ಟು ತಯಾರಾಗುವಾಗ. ಅಲ್ಲ, ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳ ಮನಸ್ಸಲ್ಲ ಗೊತ್ತಾಯ್ತು. ಏನಾಗಿರ್ಬಹುದು? ಅದು ಒಬ್ಬಂಟಿ ಅಲ್ವಾ ಅಪ್ಪ? ಅದಕ್ಕೊಂದು ಚಂದದಲ್ಲಿ ಈಜಾಡುವುದಕ್ಕೆ, ಓಲಾಡುವುದಕ್ಕೆ ಒಂದು ಗಂಡು ಹಂಸದ ಜೋಡಿ ಇರುತ್ತಿದ್ದರೆ ಎಷ್ಟು ಸಂತೋಷ ಪಡ್ತಿತ್ತು ಆ ಹಂಸ. ಮಲ್ಲಿಗೆ ಬಳ್ಳಿಗೊಂದು ಮಾವಿನ ಮರ, ಹೆಣ್ಣು ಹಂಸಕ್ಕೆ ಒಂದು ಗಂಡು ಹಂಸ. ಬೇಕಾ ಬೇಡವಾ? ಎಷ್ಟು ಬೇಗ ಇದೆಲ್ಲ ನಿನ್ನ ಗಮನಕ್ಕೆ ಬಂದು ಹೋಯ್ತು. ಅಪ್ಪ, ಏನಾಯ್ತು? ನಮ್ಮ ಸೇನದ ಬಂದಿದ್ದಾರಲ್ಲ. ಇಲ್ಲಪ್ಪಯ್ಯ, ಇದ್ದಾರಪ್ಪ. ಇದ್ದಾರೆ ಎಂದು ನನಗೆ ಗೊತ್ತುಂಟು. ನೀನು ಅವಸರ ಮಾಡಿದ್ ನೋಡು, ನೆಗೆದು ಬಿದ್ದು ಹೋದ್ನೇನೋ ಮಾಡಿ. ಅಲ್ಲಪ್ಪ, ಅವರ ಮಗಳು. ಅವ್ರ ಮಗಳು ವನಜ. ವನಜ ನನಗಿಂತ 1 ವರ್ಷ ಸಣ್ಣವಳು. ಅದಕ್ಕೆ ನಾನೇನು ಮಾಡ್ಲಿ ಮನೆ? ನಾನೇನು ಮಾಡ್ಲಿ? ಕಳೆದ ವರ್ಷವೇ ಅವಳಿಗೆ ಅದು ನಮ್ಮ ಸೇನಾಪತಿ ಇರ್ಬಹುದು. ಅದು ನಾನೇನು ಮಾಡ್ತಾ ಅಲ್ಲಪ್ಪ, ಅವಳು ನನಗಿಂತಲೂ 1 ವರ್ಷ ಸಣ್ಣವಳು. ಇರ್ಲಿ. ಕಳೆದ ವರ್ಷವೇ ಅವಳಿಗೆ ಮದುವೆ ಆಯ್ತು, ಗೊತ್ತಾ? ಎಲ್ಲ ನಾವು ತಲೆ ಕೆಡಿಸ್ಕೊಳ್ಲಿಕ್ಕಿಲ್ಲ ಮಗಳೇ. ವಾತಾವರಣ ಕೆಟ್ಟೋಗಿದೆ. ಯಾರಿಗೆ ಯಾವಾಗ ಮದುವೆ ಆಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾತಾವರಣ ಕೆಟ್ಟದಲ್ಲ, ಅನುಕೂಲ ಮತ್ತು ಮದುವೆ ಮಾಡಿಸಿದ್ದಾರೆ. ನಾವು ಯಾಕಂದ್ರೆ ಮದುವೆ ಯೋಚನೆ ಮಾಡುವುದು? ಈ ವರ್ಷ ಮತ್ತೆ ತಾಯಿ ಮನೆಗೆ ಬಂದಿದ್ದಾಳೆ. ಏನು ಗಂಡ ಬಿಟ್ಟನಂತ?